11 ಗಂಟೆಯಿಂದ ತಾವುಗಳೆಲ್ಲರೂ ತಾಳ್ಮೆಯಿಂದ ಪಕ್ಷದ ಆದೇಶದ ಪ್ರಕಾರ ಇವತ್ತಿಲ್ಲಿ 35 ವಾರ್ಡ್ಗಳು ತಾವುಗಳಲ್ಲಿ ಸಭೆ ಸೇರಿದೆ. ಇದೇನು ಇವತ್ತಿಂದ ಪ್ರಾರಂಭ ಆಗಿರೋಂಥ ಸಿದ್ಧತೆ ಇಲ್ಲ, ಹಲವಾರು ತಿಂಗಳಿಂದ ವರ್ಷಗಳಿಂದ ತಾವುಗಳೆಲ್ಲರೂ ಶ್ರಮ ವಹಿಸಿ ಕಷ್ಟಪಟ್ಟು ಈ ಸರಿ ನಮ್ಮ ವಾರ್ಡಲ್ಲಿ ಗೆಲ್ಲೇಬೇಕು ಅಂತೇಳಿ ಹಠ ತೊಟ್ಟು ಕೆಲಸ ಮಾಡ್ತಿದ್ದೀವಿ. ಇನ್ನ ಕಾಲ ಮಿಂಚಿಲ್ಲ, 2 ತಿಂಗಳಾಗ್ತದೋ 3 ತಿಂಗಳಾಗ್ತದೋ. ಸರ್ಕಾರದ ಯೋಜನೆಗಳು ಏನೇನಿದಾವೆ, ಕಾರ್ಯಕ್ರಮಗಳು ಏನೇನಿದಾವೆ, 5 ವಾಗ್ದಾನಗಳ ಜೊತೆಗೆ ನಮ್ಮ ಎಲ್ಲ ಕ್ಯಾಟಗರಿ ವೈಸು ನಿಗಮಗಳಿದ್ದಾವೆ. ಅದು ಅಂಬೇಡ್ಕರ್ ನಿಗಮ ಇರ್ಬೋದು, ಜಗಜೀವನನಗರ ಇರ್ಬೋದು, ಅಥವಾ KMDC ಇರ್ಬೋದು, ವಾಲ್ಮೀಕಿ ನಿಗಮ, ಆ ಯೋಜನೆಗಳೇ ಸಾಕು ನಮ್ಮ ಕೈ ಹಿಡಿತಾವೆ. ಮನೆಗೂ ಹೋಗಿ ಸರ್ಕಾರದ ಸ್ಕೀಮ್ಗಳು ನಿಮಗೆ ತಲುಪ್ತಾ ಇದ್ದಾವ, ಸರ್ಕಾರದ ಏನೇನು ಯೋಜನೆಗಳಿದ್ದಾವೆ ನೀವು ಅದಕ್ಕೆ ಬೆನಿಫಿಷರಿಗಳು ಆಗಿದ್ದೀರಾ. ಇಂಥ ಸಣ್ಣದಾದಂಥ ಒಂದು ಎಂಟ್ರಿಯಲ್ಲಿಗೆ ಒಂದು ಮನೆಗೆ ಹೋಗೋದಕ್ಕೆ, ಆ ರಸ್ತೆಗೆ ಹೋಗೋದಕ್ಕೆ ಶುರು ಮಾಡಿಕೊಂಡ್ರೆ ನಿಮ್ಮಗಳ ಜೊತೆ ಸದಾ ನಾವೆಲ್ಲರೂ ಇರ್ತೀವಿ. ನೀವು ಎಲ್ಲೇ ನೀವು ರಸ್ತೆ ನೀವು ಹೋಗ್ತೀರಿ ಅಂತ ಕರೀರಿ, 1 ದಿವಸ 2 ದಿವಸ ಮುಂಚೆ ಹೇಳಿರಿ, ನಿಮ್ಮಗಳ ಜೊತೆ ನಾವು ಬರ್ತೀವಿ, ನಿಮಗೆ ನಾವು ಸಾಥ್ ಕೊಡ್ತೀವಿ. ಯಾವ ಪಂಗಡ ಇಲ್ಲ, ಯಾವ ಟೀಮ್ ಇಲ್ಲ, A ಟೀಮ್ B ಟೀಮ್ ಏನೂ ಇಲ್ಲ. ನೀವು ಯುವಕರನ್ನ ಅಟ್ರಾಕ್ಷನ್ ಮಾಡ್ತೀರಾ, ಅವ್ರದ್ದೇನಾದ್ರೂ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ರಿ, ಕಾಲೇಜ್ಗಳ ಬಗ್ಗೆ ಅಡ್ಮಿಷನ್ ಬಗ್ಗೆ ಹೇಳ್ರಿ, ನೌಕರಿ ಬಗ್ಗೆ ಹೇಳ್ರಿ, ಅಥವಾ ಸಾಲದ ಬಗ್ಗೆ ಹೇಳ್ತೀರಾ, ಅವ್ರಿಗೆ ಟ್ರ್ಯಾಕ್ಟರ್ದೋ ಟ್ಯಾಕ್ಸಿದೋ, ಅವ್ರ ಮಕ್ಕಳಿಗೆ ಸ್ಕೂಲ್ ಫೀಸ್ದು, ಇಂಥದ್ದು ಯಾವ್ದಾದ್ರು ಹೊಸ ನೀವೇನಾದರೂ ಸ್ಕೀಮ್ಗಳು ಹಾಕಿಲ್ಲ ಅಂತ ಹೇಳಿದರೆ ಕೊನೆಗೆ ಆಗಲೇ ಮಾತಾಡ್ತಿದ್ರಲ್ಲ, ಪಾಕೆಟ್ಟು ಬೇರೆವೆಲ್ಲ ಎಂಟ್ರಿ ಆಗ್ತದೆ. ಅದು ಕೊನೆ ಹಂತ. ಮೊದಲಿಗೆ ನಾವಲ್ಲಿ ತಳವೂರನ್ನು ನಾವು ನೋಡಬೇಕು, ಮನೆಗೆ ಪ್ರಾರಂಭ ಆಗಬೇಕು. ರಸ್ತೆಗಳಲ್ಲಿ ಸಭೆಗಳು ನೀವು ಮಾಡೋಕ್ಕೆ ಶುರು ಮಾಡಿದರೆ ನಿಮ್ಮ ಜೊತೆ ನಾವೆಲ್ಲರೂ ಬರ್ತೀವಿ. ನೀವು ಯಾವ ಸಭೆಗಾದರೂ ಕರೀಲಿ, ನಾವು ಮನೆಗೆ ಭೇಟಿ ಕೊಡ್ತೀವಿ, ಅವ್ರ ಬಗ್ಗೆ ಹೋಗಿ ಸರ್ಕಾರದ ಯೋಜನೆ ನೀವು ತಲುಪ್ತಿದ್ಯಾ ಅಂತ ಕೇಳೋಕ್ಕೆ ಅಂತ ಬರ್ತೀವಿ. ಹೇಗಾಗಬೇಕು ಅಂತ ಹೇಳಿದರೆ ನಮ್ಮ ಪ್ರತಿಯೊಂದು ನಡವಳಿಕೆಯನ್ನು ನೋಡಿ ಹುಡ್ಕೊಳಂಗಿರ್ಬೇಕು. ಯಾವಾಗ ನಾವು ಲೀಡರ್ ಆಗ್ತೀವಿ, ನಮ್ಮ ಬಗ್ಗೆ ಯಾರು ಕಾಮೆಂಟ್ ಮಾಡ್ತಾರೆ, ನಮ್ಮ ಪ್ಯಾಂಟ್ ಇರಲಿ, ಶೂ ಇರಲಿ, ನಮ್ಮ ಅಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ ಅಂತೇಳಿ ಪ್ರತಿಯೊಂದ್ರ ಬಗ್ಗೆ ದ್ವೇಷ, ಅಸೂಯೆ ಎಲ್ಲಿ ಬರುತ್ತೆ ಅವಾಗ ನಾವು ಲೀಡರ್ ಆಗ್ತೀವಿ ಅಂತಲೇ DK ಶಿವಕುಮಾರ್ ಯಾವಾಗಲೂ ಹೇಳೋದು. ನಿಮ್ಮ ಮಾತು, ನಿನ್ನ ಹೆಸರನ್ನ ಎಲ್ಲೆಲ್ಲಿ ಪ್ರಸ್ತಾಪ ಮಾಡ್ತಾರೆ, ಪರೋಕ್ಷವಾಗಿರಲಿ ಡೈರೆಕ್ಟ್ ಆಗಿರಲಿ, ನೀನು ಅವಾಗಲೇ ನಾಯಕ ಆಗೋದು ಅಂತೇಳಿ ನೀವು ಅದನ್ನ ಯಾರು ಅಂತ ಕೇಳಕ್ಕಾಗೋದು, ಅವಾಗ್ಲೇ ತಕ್ಕ ಉತ್ತರ ನಿಮ್ಮ ಕಡೆಯಿಂದ ಸಿಗಂಗಾಗೋದು. ಜನ ಕೈ ಹಿಡಿತಾರೆ. ಈಗಾಗಲೇ ನಮ್ಮ ಮುಖಂಡರುಗಳೆಲ್ಲ ಮಾತಾಡಿದ್ರು, ಸರ್ವೆ ಶುರುವಾಗಿದೆ. ಪಕ್ಷದ ವತಿಯಿಂದ KPCC ವತಿಯಿಂದ ಸರ್ವೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. 2ನೇ ಹಂತ ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ತಾರೆ. ಇದಾದ ನಂತರ ಜಿಲ್ಲಾಧ್ಯಕ್ಷರು ಇರ್ತಾರೆ, ನಾಯಕರುಗಳು ಇರ್ತಾರೆ, KPCC ಹಂತದಲ್ಲಿ ತೀರ್ಮಾನ ಆಗುತ್ತೆ. ನಮ್ಮಲ್ಲಿ 2 ಮಂತ್ರಿಗಳಿದ್ದಾರೆ, ಒಬ್ರು ನಿಗಮ ಮಂಡಳಿ ಅಧ್ಯಕ್ಷರುಗಳಿದ್ದಾರೆ, ಎಲ್ಲ ಶಾಸಕರುಗಳು ಜೊತೆ ಇದ್ದಾರೆ. ಇಷ್ಟು ಹೇಳಿ, ಹಿಂದೆ ಏನೇನು ನಮ್ಮ ಕಾರ್ಪೊರೇಷನ್ನಲ್ಲಿ ಅವಘಡಗಳು ನಡೆದು, ಏನೇನು ಸ್ಕ್ಯಾಂಡ್ಲ್ಗಳು ನಡೆದು, ನೀವುಗಳು ಇನ್ಮೇಲೆ ಎತ್ತೋದಕ್ಕೆ ಶುರು ಮಾಡೋದು. ನಮ್ಮ ರಂಗಸ್ವಾಮಿ ಅಂತಿದ್ದ ಅಲ್ಲಿ ಕಾರ್ಪೊರೇಷನ್ ಕಮಿಷನರ್ ಆಗಿದೆ. ರಂಗಸ್ವಾಮಿ ನಿಮ್ಮೆಲ್ಲ ಕೌನ್ಸಿಲರ್ಸ್ಗೂ ಗೊತ್ತಿರಬಹುದು. ಆಯಪ್ಪ ಕಾರ್ಪೊರೇಷನ್ ಕಮಿಷನರು ಅವರೇ, ಟೂಡಾ ಕಮಿಷನರು ಅವರೇ, ಸ್ಮಾರ್ಟ್ ಸಿಟಿ ಕಮಿಷನರ್ ಅವರು. 1,000 ಕೋಟಿ ಸ್ಮಾರ್ಟ್ ಸಿಟಿ. ನೀವು ಯಾರು ಧ್ವನಿ ಎತ್ತರ ಇದನ್ನ, ನಿಮ್ಗಳ ಜೊತೆ ನಾವಿರ್ತೀವಿ, ನಿಮಗೆ ಸಾಥ್ ಕೊಡ್ತೀವಿ ನಾವು. ಜನ ನಿಮ್ಮ ಜೊತೆ ಇರ್ತಾರೆ. ಸ್ಮಾರ್ಟ್ ಸಿಟಿದು ಏನೇನಾಯ್ತು, ಕಾರ್ಪೊರೇಷನ್ ಏನೇನಾಯ್ತು, ಟೂಡಾದ ಏನೇನಾಯ್ತು, ಜನಗಳಿಗೆ ಅನುಕೂಲ ಆಯ್ತಾ ಬಿಡ್ತಾ, ಅಥವಾ ಬರೀ BJP ವಾರ್ಡ್ಗಳು ಮಾತ್ರ ಅವ್ರೇನಾದ್ರು ಉಪಯೋಗ ಮಾಡಿಕೊಟ್ರ? ಪ್ರತಿ ವಾರ್ಡ್ಗೂ ನೀವು ಹೇಳ್ಬೇಕು, ಸರ್ಕಾರ ನಮ್ದಿದೆ, ಉಸ್ತುವಾರಿ ಸಚಿವರಿದ್ದಾರೆ,
ಒಳ್ಳೆ ನಮಗೆ ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿ ಇದ್ದಾರೆ, ಫಂಡ್ ನಾವು ತಗೊಂಡ್ಬರ್ತೀವಿ, ಒಳ್ಳೊಳ್ಳೆ ನಿಮ್ಮ ಸ್ಕೀಮ್ಗಳು ನಾವು ಕೊಡ್ತೀವಿ. ರಸ್ತೆ ಬೇಕಾ, ಪಾರ್ಕ್ ಬೇಕಾ, ಇಲ್ಲಿ ಏನಾದ್ರು ಬಲ್ಬ್ಗಳು ಬೇಕಾ, UGD ಬೇಕಾ, ಚರಂಡಿ ಮೋರಿಗಳು ಬೇಕಾ, ನೀವು ವಾಗ್ದಾನ ಕೊಡ್ರಿ, ನಿಮ್ಗಳ ಜೊತೆ ನಾವು ಬರ್ತೀವಿ. ಕಾರ್ಪೊರೇಷನ್ ಕಮಿಷನರ್ ಹತ್ರನೂ ಹೋಗೋಣ, UD ಮಿನಿಸ್ಟರ್ ಹತ್ರನೂ ಹೋಗೋಣ, ಮುಖ್ಯಮಂತ್ರಿಗಳ ಹತ್ರನೂ ಹೋಗೋಣ. ಅದು ಸುದ್ದಿ ಆಗ್ಬೇಕು. ನಮ್ಮ ಪ್ರತಿನಿಧಿ ಅಂದ್ರೆ ಹಿಂಗಿರ್ಬೇಕು. ಈಗಾಗಲೇ ಇವರಾಗಲೇ ಪಟ್ಟಿ ಮಾಡಿದ್ದಾರೆ, ನಮ್ಮ ವಾರ್ಡಲ್ಲಿ ಏನೇನಾಗಬೇಕು. ನಿಮ್ಗೆ ಟಿಕೆಟ್ ಎರಡನೇ ಮಾತದು, ನಿಮ್ಗಳ ಜೊತೆ ನಾವೆಲ್ಲ ಮುಖಂಡರಿರ್ತೀವಿ, ಒಂದು ಪಟ್ಟಿ ಮಾಡ್ರಿ. ನಮ್ಮ ವಾರ್ಡಲ್ಲಿ ಮಾದರಿ ವಾರ್ಡ್ ಆಗಬೇಕು, ವಾರ್ಡ್ 1, ವಾರ್ಡ್ 10, ವಾರ್ಡ್ 20. ಈ ಮಾದರಿ ಆಗೋದಕ್ಕೆ ನಾವೇನು ಪಟ್ಟಿ ಮಾಡಬೇಕು, ಒಂದು ಅದನ್ನೇ ನೀವು ಪ್ರಿಂಟ್ ಅಡಿಸ್ಬೇಕು, ಕೊಡಿರ್ಬೇಕಾದ್ರೆ ಪ್ರಶ್ನೋತ್ತರಗಳು ಕೊಡ್ತೀವಿ. ಒಟ್ಟಿಗೆ ನೀವು ಮನೆಗೆ ಹೋಗೋದಕ್ಕೆ ನಿಮಗೊಂದು ನೆಪ ಬೇಕು. ನಿಮಗೆ ಸುಮ್ಮನೆ ಹೋಗಿ ನಾವು ಕಾಂಗ್ರೆಸ್ಸು ಓಟು ಸ್ಕೀಮು ಅಂತ ಕೇಳಕ್ಕಾಗೋದಿಲ್ಲ. ನಮ್ಮ ವಾರ್ಡ್ನ ಹೆಮ್ಮೆ ವಾರ್ಡ್ ಮಾಡ್ತೀವಿ, ನಮ್ಮ ವಾರ್ಡ್ನ ತುಮಕೂರಿನಲ್ಲಿ ಮಾದರಿ ನಂಬರ್ 1 ವಾರ್ಡ್ ಆಗಿ ಮಾಡ್ತೀವಿ. ಇಲ್ಲಿ ಏನೇನು ಅನುಕೂಲತೆ ಕೊಡಬೇಕು ಪಟ್ಟಿ ಮಾಡ್ಕೊಂಡ್ರಿ, ಅದನ್ನೇ ನೀವು ಹೇಳ್ತಾವ್ರಿ. ಇದನ್ನೇ BJP ಅಜೆಂಡಾ ಮಾಡಿಕೊಂಡು ಸಭೆಗಳು ಮಾಡ್ಕೊಂಡು ಈಗ ಹೊರಟಿ. ಅವ್ರದ್ದು ಡಬ್ಬಲ್ ಓಟ್ ಇದಾವೆ, ನಮ್ದು ಸಿಂಗಲ್ ಓಟ್ ಇದ್ರು ನಾವು ಸ್ಟ್ರಾಂಗ್ ಇದ್ದೀವಿ. ತುಮಕೂರು ನಗರದಲ್ಲಿ ಈ ಸರಿ ನಾವು ಏನಾದ್ರು 30 ದಾಟ್ಲೇಬೇಕು. ಈ ಸಲ ನಾವು ಬರೀ ಮೇಯರ್ ಒಂದೇ ಅಲ್ಲ, ಯಾರ ಜೊತೆಗೂ ಅಡ್ಜಸ್ಟ್ ಮಾಡಿಕೊಂಡು ಮೇಯರ್ ಉಪಮೇಯರ್ ಅಲ್ಲ, 2 ಪೋಸ್ಟು ಕಾಂಗ್ರೆಸ್ಗೆ ಬರಬೇಕು, ಗೆಲುವು ಸಾಧಿಸಲೇಬೇಕು. ನೀವು ಯಾವತ್ತೇ ಕರೀರಿ, ರಸ್ತೆಗಾದ್ರೂ ಕರೀರಿ, ಮನೆಗಳಿಗಾದ್ರೂ ಕರೀರಿ, BJP ಮನೆಯೇ ಇರಲಿ, ಅಲ್ಲಿಗೆ ಹೋಗೋಣ. ನೋಡ್ರಿ, ವಾರ್ಡ್ ನಾವು ಮಾಡೆಲ್ಲ ಮಾಡ್ತೀವಿ. ದೇವಸ್ಥಾನ ಇರಲಿ, ಮಸೀದಿ ಇರಲಿ, ಚರ್ಚ್ ಇರಲಿ, ನಾವು ಗೌರ್ಮೆಂಟಿಂದ ಫಂಡ್ ತಿಂತೀವಿ. ಸರ್ಕಾರ ನಮ್ಮದು 3.5 ವರ್ಷ 4 ವರ್ಷ ನಾವೇ ಇರ್ತೀವಿ. ನೆಕ್ಸ್ಟ್ ಟರ್ಮು ಕಾಂಗ್ರೆಸ್ಸೇ ಸ್ಟೇಟಲ್ಲಿ ನಾವು ಅಧಿಕಾರ ಹಿಡಿತೀವಿ. ದುಡ್ಡು ತರೋದು ನಮ್ಮದು, ಬಜೆಟ್ ನಮ್ಮದು. ಸ್ಮಾರ್ಟ್ ಸಿಟಿ ತರ್ತೀವೋ, ವರ್ಲ್ಡ್ ಬ್ಯಾಂಕಿಂದ ತರ್ತೀವೋ, ನಮ್ಮ ಜವಾಬ್ದಾರಿ. ನೀವು ಅದು ವಾಗ್ದಾನ ಕೊಡೋದು ಕೊಡ್ರಿ. ನಿಮ್ಗಳ ಜೊತೆಗೆ ಫಂಡ್ ತರೋದಕ್ಕೆ, ನೀವು ಕೊಟ್ಟಿರೋಂಥ ಮಾತು ವಾಗ್ದಾನ ಈಡೇರಿಸೋದಕ್ಕೆ ನಾವುಗಳೆಲ್ಲರೂ ಜಂಟಿಯಾಗಿ ನಾವು ಪಾಲ್ದಾರಾಗಿರ್ತೀವಿ. ಇಷ್ಟು ಹೇಳಿ ತಮ್ಗೆಲ್ರಿಗೂ ಒಂದಿಸಿ